Class 10 Polynomials Exercise 2.2 ಫಸ್ಟ್ ಮೇನಲ್ಲಿ ನಾವೀಗಾಗಲೇ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರಾಬ್ಲಮ್ ಮಾಡಿರೋದ್ರಿಂದ ಈ ವಿಡಿಯೋದಲ್ಲಿ ಫೋರ್ತ್ ಪ್ರಾಬ್ಲಮನ್ನು ಮಾಡೋಣ. ಓಕೆ, ಇದು ಫೈಂಡ್ ಮಾಡಬೇಕಾದ್ರೆ ಇಷ್ಟೇ ನೋಡಿ. ಫೈಂಡ್ ದ ಝೀರೋಸ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್. ನೋಡಿ, ನಮಗೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೊಟ್ಟಿದ್ರೆ ಇದರ ಝೀರೋಸನ್ನು ಫೈಂಡ್ ಮಾಡಬೇಕು. ಆ್ಯಂಡ್ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ದ ಕೋಎಫಿಷಿಯೆಂಟ್ಸ್. ಅಂದರೆ ಝೀರೋಸ್ ಮತ್ತು ಕೋಎಫಿಷಿಯೆಂಟ್ಗಳ ನಡುವೆ ಇರೋ ರಿಲೇಷನ್ಶಿಪ್ಪನ್ನು ನಾವೇನು ಮಾಡಬೇಕಾಗಿದೆ, ವೆರಿಫೈ ಮಾಡಬೇಕಾಗಿದೆ. ಓಕೆ, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಲೆಟ್ ಇದು ನಮಗೇನು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇದೆಯಲ್ಲ ಅದನ್ನು ಬರ್ಕೊಳ್ತೀನಿ. 4u² ಪ್ಲಸ್ 8u ಇದನ್ನು ಝೀರೋಗೆ ಈಕ್ವಲನ್ನು ಮಾಡ್ಕೋಬೇಕು. ಈಗಾಗಲೇ ನಾವು ಫಸ್ಟ್ ಸೆಕೆಂಡ್ ಥರ್ಡ್ ಪ್ರಾಬ್ಲಮಲ್ಲಿ ನಮಗೆ 3 ಟರ್ಮ್ಸ್ಗಳನ್ನು ಕೊಡ್ತಾಯಿದ್ರು, ಆದರೆ ಇಲ್ಲಿ ನಮಗೆ ಓನ್ಲಿ 2 ಟರ್ಮನ್ನು ಕೊಟ್ಟಿದ್ದಾರೆ. ಓನ್ಲಿ 2 ಟರ್ಮ್ ಕೊಟ್ಟಾಗ ನಮಗೆ ಇನ್ನೂ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಏನಪ್ಪ ಅಂದರೆ ಈ ಎರಡರಲ್ಲಿ ಏನಾರ ಕಾಮನ್ ಬರುತ್ತಾ ಅಂತ ನೋಡಿದರೆ ನೋಡಿ, 4 ಇದೆ 8 ಇದೆ. 4 8 4 ಟೇಬಲಲ್ಲಿ ಬರುತ್ತೆ, ಹಾಗಾಗಿ 4ಅನ್ನು ಕಾಮನ್ ತೆಗಿತೀನಿ. ಇಲ್ಲಿ u² ಇದೆ, ಇಲ್ಲಿ u ಇದೆ, u-ಅನ್ನು ಕಾಮನ್ ತೆಗಿಬೋದು. ಅಲ್ಲಿಗೆ 4u-ಅನ್ನು ಕಾಮನ್ ತೆಗಿಬೋದು. 4 1s 4 ಬರುತ್ತೆ. u² u ಬಂದರೆ 1u ಒಳಗೆ ಉಳ್ಕೊಳುತ್ತೆ, ಪ್ಲಸ್ಸಿಗೆ ಪ್ಲಸ್. 4 2s 8 ಬರುತ್ತೆ. u ಕಾಮನ್ ಬಂದಿರೋದನ್ನ ಮತ್ತೆ u ಬರೋದಿಲ್ಲ, ಈಸ್ ಈಕ್ವಲ್ ಟು 0 ಆಗೋಯ್ತು. ನೋಡಿ, 4u ಇಂಟು u ಪ್ಲಸ್ 2 ಇರೋದ್ರಿಂದ ಇವೆರಡು ಟರ್ಮ್ಗಳ ನಡುವೆ, ಅಂದರೆ 4u ಅನ್ನೋದು 1 ಟರ್ಮು, ಇದು ಸೆಕೆಂಡ್ ಟರ್ಮ್ ಆಗಿದೆ. ಇವೆರಡರ ನಡುವೆ ಇಂಟು ಇರೋದ್ರಿಂದ ಇವೆರಡನ್ನು ಸಪರೇಟಾಗಿ 0ಗೆ ಈಕ್ವಲ್ ಮಾಡ್ಕೋಬೋದು. 4u ಈಸ್ ಈಕ್ವಲ್ ಟು 0 ಆರ್ 1u ಅಂದರೆ u ಅಂತ ಬರಿಬೋದು, ಪ್ಲಸ್ 2 1u ಅಂದರೆ u ಅಂತಲೇ ಆಗಿರುತ್ತೆ, ಪ್ಲಸ್ 2 ಈಸ್ ಈಕ್ವಲ್ ಟು 0ಗೆ ಈಕ್ವಲ್ ಮಾಡಿಕೊಂಡೆ. ಯು ವ್ಯಾಲ್ಯೂವನ್ನು ಫೈಂಡ್ ಮಾಡ್ಕೊಳ್ಳೋಣ. 4u ಅಂದರೆ 4 ಇಂಟು ಯು. ಆ ಯು ವ್ಯಾಲ್ಯೂ ಬೇಕಾದ್ರೆ 4ನ ಆ ಸೈಡ್ ಟ್ರಾನ್ಸ್ಫರ್ ಮಾಡಿದರೆ ಇಂಟು ಇರೋದು ಆ ಸೈಡ್ ಹೋದರೆ ಡಿವೈಡ್ ಆಗುತ್ತೆ. ಯು ಈಸ್ ಈಕ್ವಲ್ ಟು 0/4 ಆಯಿತು. 0/4 ಅಂತ ಹೇಳಿದರೆ ಆನ್ಸರ್ ಏನಾಗುತ್ತೆ, 0 ಆಯಿತು. ಯು ವ್ಯಾಲ್ಯೂ ಎಷ್ಟು ಸಿಕ್ತು, 0 ಅಂತ ಸಿಕ್ತು. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಯು ವ್ಯಾಲ್ಯೂ ಬೇಕು ಅಂದರೆ ಪ್ಲಸ್ 2ಅನ್ನು ಆ ಸೈಡ್ ಟ್ರಾನ್ಸ್ಫರ್ ಮಾಡ್ತೀನಿ. ಯು ಈಸ್ ಈಕ್ವಲ್ ಟು ಪ್ಲಸ್ ಇರೋದು ಆ ಸೈಡ್ ಹೋದ ತಕ್ಷಣ -2 ಆಗೋಯ್ತು. ಯು ವ್ಯಾಲ್ಯೂ -2 ಸಿಕ್ತು. ನಮಗೆ ಯು ವ್ಯಾಲ್ಯೂ ಸಿಕ್ತು ಅಂತ ತಕ್ಷಣ ಇದರ ಮೀನಿಂಗ್ ಏನಪ್ಪ ಅಂದರೆ ನಮಗೆ ಝೀರೋಸ್ಗಳ ವ್ಯಾಲ್ಯೂ ಸಿಕ್ಕಿದೆ. ಫಸ್ಟು ಝೀರೋವನ್ನು ನಾನು ಆಲ್ಫಾ ಅಂತ ತೊಗೊಳ್ತೀನಿ, ಆಲ್ಫಾ ವ್ಯಾಲ್ಯೂ 0. ಸೆಕೆಂಡ್ ಝೀರೋನ ನಾನು ಬೀಟಾ ಅಂತ ತೊಗೊಳ್ತೀನಿ, ಬೀಟಾ ವ್ಯಾಲ್ಯೂ ಎಷ್ಟು ಬಂದಿದೆ, -2 ಬಂದಿದೆ. ನಾವು ಆಲ್ಫಾ ಮತ್ತು ಬೀಟಾ ಅಂತಲೇ ತೊಗೋಬೇಕಂದ್ರೆ ಏನು ತೊಂದರೆ ಇಲ್ಲ, ಏನು ಬೇಕಾದ್ರೂ ತೊಗೋಬೋದು. ಆದರೆ ನಾವೇನು ಮಾಡ್ತೀವಿ, ಸ್ಟ್ಯಾಂಡರ್ಡ್ ಆಗಿ ಆಲ್ಫಾ ಮತ್ತು ಬೀಟಾಗಳನ್ನು ಝೀರೋಸ್ ಅಂತ ತೊಗೊಳ್ತೀವಿ. ಫಸ್ಟ್ ಝೀರೋ ಆಲ್ಫಾ ಈಸ್ ಈಕ್ವಲ್ ಟು 0 ಆಯಿತು. ಸೆಕೆಂಡ್ ಝೀರೋ ಬೀಟಾ ಈಸ್ ಈಕ್ವಲ್ ಟು -2 ಆಗೋಯಿತು. ಈಗ ಏನು ಮಾಡೋಣ, ಕೋಎಫಿಷಿಯೆಂಟ್ಗಳನ್ನು ಬರ್ಕೊಳ್ಳೋಣ. ಓಕೆ, ಕೋಎಫಿಷಿಯೆಂಟ್ ಬೇಕು ಅಂದರೆ ನಮಗೇನು ಬೇಕು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬೇಕಲ್ವಾ, ಬರ್ಕೊಳ್ತೀನಿ ನೋಡಿ. 4u² ಪ್ಲಸ್ 8u ಪ್ಲಸ್ 0 ಅಂತ ಬರ್ಕೊಳ್ತೀನಿ. ಯಾಕೆ ಅಂದರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲಲ್ಲಿ 3 ಟರ್ಮ್ಸ್ ಇರುತ್ತೆ. ಫಸ್ಟ್ ಟರ್ಮು u², ಸೆಕೆಂಡ್ ಟರ್ಮು u, ನೆಕ್ಸ್ಟು u ಇರೋದಿಲ್ಲ, ಕಾನ್ಸ್ಟೆಂಟ್ ಬರುತ್ತೆ. ಕಾನ್ಸ್ಟೆಂಟ್ ಇಲ್ಲಿಲ್ಲ, ಅದೇನಾಗಿದೆ, 0 ಆಗೋಗಿದೆ, ಹಾಗಾಗಿ 0 ಬರುತ್ತೆ. ಇದರ ಸ್ಟ್ಯಾಂಡರ್ಡ್ ಫಾರ್ಮ್ ಏನಾಗಿರುತ್ತೆ, a² ಪ್ಲಸ್ bx ಪ್ಲಸ್ c ಆಗಿರುತ್ತೆ. ಓಕೆ, ಇವೆರಡನ್ನು ಕಂಪೇರ್ ಮಾಡಿ ನಾವು a ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂವನ್ನು ಬರೀತಾ ಹೋಗೋಣ. ನೋಡಿ, ಇಲ್ಲಿ ವೇರಿಯಬಲ್ ಯು ಇದೆ, ಇಲ್ಲಿ ಎಕ್ಸ್ ಇದೆ. ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಎಕ್ಸೇ ಇರುತ್ತೆ. u² x² ಬಿಟ್ಟರೆ ಎ ವ್ಯಾಲ್ಯೂ ಏನಾಗೋಯಿತು, ಎ ವ್ಯಾಲ್ಯೂ +4 ಆಯಿತು. ಬಿ ವ್ಯಾಲ್ಯೂ ಏನಾಗುತ್ತೆ ನೋಡಿ, ಬಿ ವ್ಯಾಲ್ಯೂ +8 ಆಗುತ್ತೆ. ಸಿ ವ್ಯಾಲ್ಯೂ ಏನಾಗುತ್ತೆ ನೋಡಿ, 0 ಆಗೋಗುತ್ತೆ. ಓಕೆ, ಎ ಬಿ ಸಿ ವ್ಯಾಲ್ಯೂ ಅಂದರೆ ಕೋಎಫಿಷಿಯೆಂಟ್ಗಳು ಸಿಕ್ತು ನನಗೆ, ಮತ್ತು ಝೀರೋಸ್ಗಳು ಸಿಕ್ತು. ಈಗ ಏನು ಮಾಡೋಣ, ಇವೆರಡು ರಿಲೇಷನ್ಗಳನ್ನು ವೆರಿಫೈ ಮಾಡೋಣ. The relationship between the zeros and the coefficients are alpha plus beta is equal to -b/a, alpha into beta is equal to c/a ಆಗಿರುತ್ತೆ. ಈ ಎರಡು ರಿಲೇಷನ್ಗಳನ್ನು ವೆರಿಫೈ ಮಾಡೋಣ. ಓಕೆ, ಫಸ್ಟಿಗೆ ನಾನು ಏನು ಮಾಡ್ತೀನಿ, ಈ ಫಸ್ಟ್ ರಿಲೇಷನಲ್ಲಿ LHS ಅನ್ನು ತೊಗೊಳ್ತೀನಿ. LHS ಅಂದರೆ ಆಲ್ಫಾ ಪ್ಲಸ್ ಬೀಟಾ ಆಗಿರುತ್ತೆ. ಓಕೆ, ಆಲ್ಫಾ ವ್ಯಾಲ್ಯೂ ಏನಾಗಿದೆ, 0 ಇದೆ, 0. ಪ್ಲಸ್ಸಿಗೆ ಪ್ಲಸ್ಸನ್ನು ಬರ್ಕೊಳ್ತೀನಿ. ಬೀಟಾ ವ್ಯಾಲ್ಯೂ ಎಷ್ಟು ಬಂದಿದೆ, ಬೀಟಾ ವ್ಯಾಲ್ಯೂ -2 ಬಂದಿದೆ. ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಈಸ್ ಈಕ್ವಲ್ ಟು 0ಗೆ 0, ಪ್ಲಸ್ ಇಂಟು ಮೈನಸ್ 2 ಬಂತು. ಓಕೆ, 2ಅಲ್ಲಿ 0ನ ಸಬ್ಟ್ರಾಕ್ಷನ್ ಮಾಡಿದ್ರೆ 2ನೇ ಬರುತ್ತೆ. ನೋಡಿ, 2 ಬಿಗ್ಗರ್ ಆಗಿರೋದ್ರಿಂದ ಮೈನಸ್ ಬರುತ್ತೆ, -2. ಇದನ್ನು ನಾನು 1 ಅಂತ ತೊಗೊಳ್ತೀನಿ. ಓಕೆ, ನೆಕ್ಸ್ಟ್ RHS ಅನ್ನು ತೊಗೊಳ್ಳೋಣ. RHS ಈಸ್ ಈಕ್ವಲ್ ಟು ಏನಿದೆ,
ಮೈನಸ್ ಬಿ ಬೈ ಎ ಇದೆ. ಮೈನಸ್ಸಿಗೆ ಮೈನಸ್ ಬರೆದ್ಬಿಡ್ತೀನಿ. ಬಿ ಅಂದರೆ ಎಷ್ಟು ನೋಡಿ, ಬಿ ಅಂದರೆ 8 ಇದೆ. 8 ಬರಿತೀನಿ. ಅಕಸ್ಮಾತ್ ಸೈನ್ ಮೈನಸ್ ಇತ್ತು ಅಂದರೆ ಬ್ರ್ಯಾಕೆಟ್ ಹಾಕೊಂಡು ಮೈನಸ್ ಅಂತ ಬರಿಬೇಕಿತ್ತು, -8 ಅಂತ. ಸದ್ಯ ಇಲ್ಲಿ +8 ಇರೋದ್ರಿಂದ +8 ಹಾಗೆ ಬಂತು. ಫಾರ್ಮುಲಾದಲ್ಲಿ ಮೈನಸ್ ಇದೆ, ಮೈನಸ್ ಬಿ ವ್ಯಾಲ್ಯೂ 8 ಇದೆ, 8. ಎ ವ್ಯಾಲ್ಯೂ ಎಷ್ಟು, ಎ ವ್ಯಾಲ್ಯೂ 4 ಇದೆ. ಡಿವೈಡ್ ಆದರೆ ಡಿವೈಡ್ ಮಾಡಿ, 4 1s 4, 4 2s 8. ಆನ್ಸರ್ -2/1 ಬರುತ್ತೆ. ಡಿವೈಡ್ ಬೈ 1 ನಾವು ಬರೀಲ್ಲ ಅಂದ್ರೂ ನಡೀತದೆ. ಅಂದರೆ -2/1 ಅಂದರೂ ಒಂದೇ, -2 ಅಂದರೂ ಅದೇ ಮೀನಿಂಗ್ ಆಗಿರುತ್ತೆ. ಓಕೆ, ಇದು 2 ಅಂತ ತೊಗೊಳ್ತೀನಿ. ಫ್ರಮ್ 1 ಆ್ಯಂಡ್ 2, 1 ಮತ್ತು 2 ಕಂಪೇರ್ ಮಾಡೋಣ. ಕಂಪೇರ್ ಮಾಡಿದರೆ 1ಅಲ್ಲಿ -2 ಬಂದಿದೆ, 2ಅಲ್ಲೂ ಸಹ -2 ಬಂದಿದೆ. ಹಾಗಾಗಿ LHS ಈಸ್ ಈಕ್ವಲ್ ಟು RHS ಆಗಿದೆ. ಮೊದಲನೇ ರಿಲೇಷನ್ನು ವೆರಿಫೈ ಆಗಿದೆ. ಓಕೆ, ಸೆಕೆಂಡ್ ರಿಲೇಷನ್ನಿಗೆ ಬರೋಣ. ಇಲ್ಲಿ LHS ಅನ್ನು ತೊಗೊಳ್ಳೋಣ. LHS ಈಸ್ ಈಕ್ವಲ್ ಟು ಆಲ್ಫಾ ಇಂಟು ಬೀಟಾ. ಆಲ್ಫಾ ವ್ಯಾಲ್ಯೂ ಏನು 0 ಇದೆ, 0 ಇಂಟು ಬೀಟಾ ವ್ಯಾಲ್ಯೂ ಏನಿದೆ, ಬೀಟಾ ವ್ಯಾಲ್ಯೂ -2 ಇದೆ. ಓಕೆ, ಮಲ್ಟಿಪ್ಲೈ ಆಗಬೇಕು. 0 ಇಂದ ಯಾವುದೇ ನಂಬರ್ ಮಲ್ಟಿಪ್ಲೈ ಮಾಡಿರೋ ಆನ್ಸರ್ ಏನು ಬರುತ್ತೆ, 0 ಬರುತ್ತೆ. ಇದು 1 ಅಂತ ತೊಗೊಳ್ತೀನಿ. ನೆಕ್ಸ್ಟ್ RHS ಅನ್ನು ತೊಗೊಳ್ಳೋಣ. ಓಕೆ, RHS ಏನಿದೆ, C/A ಇದೆ. ಸಿ ಅಂದರೆ ಎಷ್ಟು, ಸಿ ಅಂದರೆ 0. ಡಿವೈಡ್ ಬೈ ಎ ಅಂದರೆ ಎಷ್ಟು, 4. 0/4 ಅಂದರೆ ಆನ್ಸರ್ ಏನು, 0 ಆಗಿರುತ್ತೆ. ಇದನ್ನು ನಾನು 2 ಅಂತ ತೊಗೊಳ್ತೀನಿ. ಫ್ರಮ್ 1 ಆ್ಯಂಡ್ 2, 1 ಮತ್ತು 2 ಕಂಪೇರ್ ಮಾಡೋಣ. 1ಅಲ್ಲಿ 0 ಬಂದಿದೆ, 2ಅಲ್ಲೂ 0 ಬಂದಿದೆ. ಹಾಗಾಗಿ LHS ಈಸ್ ಈಕ್ವಲ್ ಟು RHS ಆಗಿದೆ. ಇದನ್ನು ಸಹ ಏನಾಗಿದೆ, ವೆರಿಫೈ ಆಗಿದೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ಫಿಫ್ತ್ ಪ್ರಾಬ್ಲಮ್, t² -15. ನೋಡಿ, ಈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ನಾವು ಫಸ್ಟ್ ಝೀರೋಸನ್ನು ಫೈಂಡ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಲೆಟ್ t² -15 ಈಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ತೀನಿ. ಓಕೆ, ಇಲ್ಲಿ ನಮಗೆ 2 ಟರ್ಮ್ಗಳು ಬಂದಿದೆ ಅಲ್ವಾ, ಇದರಲ್ಲಿ ಏನಾದರೂ ಕಾಮನ್ ಬರುತ್ತಾ ಅಂತ ನೋಡಿದರೆ ಈ ಎರಡರಲ್ಲಿ ಯಾವುದೂ ಕಾಮನ್ ಬರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀನಿ, -15 ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಅವಾಗ ಏನಾಗುತ್ತೆ, t² ಈಸ್ ಈಕ್ವಲ್ ಟು ಮೈನಸ್ ಇರೋದು ಆ ಸೈಡ್ ಹೋದ ತಕ್ಷಣ +15 ಆಗೋಯಿತು. ಈಗ ಏನು ಮಾಡೋಣ, ಸ್ಕ್ವೇರ್ ಇದೆಯಲ್ಲ ಅದನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. t ಈಸ್ ಈಕ್ವಲ್ ಟು ಸ್ಕ್ವೇರನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ± ಸ್ಕ್ವೇರ್ ಇರೋದು √15 ಆಗೋಗುತ್ತೆ. ಗೊತ್ತಾಯ್ತಾ, ಸ್ಕ್ವೇರ್ ಇರೋದು ಆ ಸೈಡ್ ಹೋದ ತಕ್ಷಣ ಸ್ಕ್ವೇರ್ ರೂಟ್ ಆಗುತ್ತೆ. ಸ್ಕ್ವೇರ್ ಇರೋದು ಆ ಸೈಡಿಗೆ ಹೋದ ತಕ್ಷಣ ಸ್ಕ್ವೇರ್ ರೂಟ್ ಆಗುತ್ತೆ. ಸ್ಕ್ವೇರ್ ರೂಟಿಗೆ 2 ವ್ಯಾಲ್ಯೂಸ್ ಇರುತ್ತೆ, ಒಂದು ಪ್ಲಸ್ ಮತ್ತು ಮೈನಸ್. ಅದಕ್ಕೆ ಏನು ಮಾಡ್ತೀನಿ, t ಈಸ್ ಈಕ್ವಲ್ ಟು ಒಂದು ವ್ಯಾಲ್ಯೂ +√15 ಆಯಿತು, ಇನ್ನೊಂದು ವ್ಯಾಲ್ಯೂ t ಈಸ್ ಈಕ್ವಲ್ ಟು -√15 ಆಯಿತು. ಅಂದರೆ ನಮಗೆ t ವ್ಯಾಲ್ಯೂ ಸಿಕ್ತು ಅಂತ ಹೇಳಿದರೆ ಅದರ ಅರ್ಥ ಏನು, ಈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಲಿನ ಝೀರೋಸ್ಗಳು ಸಿಕ್ಕಿದೆ ಅಂತ. ಅದಕ್ಕೆ ಏನು ಮಾಡ್ತೀನಿ, ಫಸ್ಟಿಗೆ ಆಲ್ಫಾ ಈಸ್ ಈಕ್ವಲ್ ಟು +√15 ಅಂತ ಬರ್ಕೊಡ್ತೀನಿ. ಇನ್ನೊಂದು ಬೀಟಾ ಈಸ್ ಈಕ್ವಲ್ ಟು -√15 ಅಂತ ಬರ್ಕೊಳ್ತೀನಿ. ಅಲ್ಲಿ ನನಗೆ ಝೀರೋಸ್ಗಳು ಬಂದೋಯ್ತು. ಈ ನೆಕ್ಸ್ಟ್ ಏನು ಮಾಡಬೇಕು, ಕೋಎಫಿಷಿಯೆಂಟನ್ನು ಬರ್ಕೋಬೇಕಲ್ವಾ. ಅದಕ್ಕೆ ಏನು ಮಾಡ್ತೀನಿ, t² -15 ಅಂತ ಬರ್ಕೊಡ್ತೀನಿ. ನೋಡಿ, ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇಲ್ಲ, ಹಾಗಾಗಿ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರಿತೀನಿ. ಇದು ಫಸ್ಟಿಗೆ t² ಆದ ತಕ್ಷಣ ಎಷ್ಟು ಬರಬೇಕು, ನನಗೆ ಪವರ್ 2 ಇರೋದು ಪವರ್ 1 ಆಗಬೇಕು. ಅದಕ್ಕೆ +0 × t ಅಂತ ಬರಿತೀನಿ. 0 × t ಅಂದರೆ 0 ಆಗೋಗುತ್ತೆ. ನೆಕ್ಸ್ಟ್ ಉಳಿದಿದ್ದೇನು, -15 ಆಯಿತು. ಹಾಗಾದರೆ ಇದರ ಸ್ಟ್ಯಾಂಡರ್ಡ್ ಫಾರ್ಮನ್ನು ಬರ್ತೀನಿ. ಅಂದರೆ t² -15 ಈಗ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರ್ತೀನಿ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಏನಾಗಿರುತ್ತೆ, ax² + bx + c ಆಗಿರುತ್ತೆ. ಈಗ ಇದು ಎರಡನ್ನೂ ಕಂಪೇರ್ ಮಾಡಿಕೊಂಡು a ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂಗಳನ್ನು ಬರೆಯೋಣ. ನೋಡಿ, ಎ ವ್ಯಾಲ್ಯೂ ಏನಾಗಿರುತ್ತೆ, ನೋಡಿ t² x² ಬಿಟ್ಟರೆ ಪಕ್ಕದಾಗ ಏನೂ ಇಲ್ಲ ಅಂದರೆ 1 ಇರುತ್ತೆ. ಎ ವ್ಯಾಲ್ಯೂ +1 ಆಗೋಯಿತು. ಬಿ ವ್ಯಾಲ್ಯೂ ಏನಾಗಿದೆ ನೋಡಿ, ಬಿ ವ್ಯಾಲ್ಯೂ 0 ಆಗಿದೆ. ಸಿ ವ್ಯಾಲ್ಯೂ ಏನಾಗಿದೆ ನೋಡಿ, ಸಿ ವ್ಯಾಲ್ಯೂ -15 ಆಗಿದೆ. ಹಾಗಾದರೆ ಕೋಎಫಿಷಿಯೆಂಟ್ಗಳು ಸಿಕ್ಕಿದೆ, ಝೀರೋಸ್ಗಳು ಸಿಕ್ಕಿದೆ. ಇವೆರಡರ ನಡುವೆ ಇರೋ ರಿಲೇಷನನ್ನು ವೆರಿಫೈ ಮಾಡೋಣ. The relationship between the zeros and the coefficients are alpha plus beta is equal to -b/a and alpha into beta is equal to c/a ಆಗಿದೆ. ಓಕೆ, ಇವೆರಡು ರಿಲೇಷನ್ಗಳನ್ನು ವೆರಿಫೈ ಮಾಡೋಣ. ಓಕೆ, ಫಸ್ಟಿಗೆ ಇದನ್ನು ತೊಗೊಳ್ತೀನಿ. ಇದರಲ್ಲಿ LHS ಅನ್ನು ತೊಗೊಳ್ತೀನಿ. LHS is equal to alpha plus beta. ಆಲ್ಫಾ ವ್ಯಾಲ್ಯೂ ಎಷ್ಟು, ಆಲ್ಫಾ ವ್ಯಾಲ್ಯೂ +√15 ಆಗಿದೆ. ಓಕೆ, ಪ್ಲಸ್ಸಿಗೆ ಪ್ಲಸ್ ಬರಿತೀನಿ. ಬೀಟಾ ವ್ಯಾಲ್ಯೂ ಎಷ್ಟು, -√15 ಆಗಿದೆ. ಓಕೆ, ಸಿಂಪ್ಲಿಫೈ ಮಾಡ್ತಾ ಹೋಗೋಣ.
ಪ್ಲಸ್ √15 ಹಾಗೆ ಬಂತು. ಈ ಸೈನನ್ನು ಮಲ್ಟಿಪ್ಲೈ ಮಾಡೋಣ. ಪ್ಲಸ್ ಇಂಟು ಮೈನಸ್ ಮೈನಸ್ √15 ನೋಡಿ ಮೈನಸ್ ಇದೆ. √15 √15 ಸಬ್ಟ್ರಾಕ್ಷನ್ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ? 0 ಬರುತ್ತೆ. ಇದನ್ನು ನಾನು 1 ಅಂತ ತಗೊಳ್ತೀನಿ. ನೆಕ್ಸ್ಟ್ RHS ಅನ್ನು ತೊಗೊಳ್ಳೋಣ. RHS ವ್ಯಾಲ್ಯೂ ಏನಿದೆ? -b/a ಇದೆ. ಇಸ್ ಈಕ್ವಲ್ ಟು ಮೈನಸ್ಸಿಗೆ ಮೈನಸ್ ಬಿ ವ್ಯಾಲ್ಯೂ ಎಷ್ಟು ನೋಡಿ? ಬಿ ವ್ಯಾಲ್ಯೂ ಇಲ್ಲೇ ಇದೆ. ಬಿ ವ್ಯಾಲ್ಯೂ 0 ಡಿವೈಡ್ ಬೈ ಎ ವ್ಯಾಲ್ಯೂ ಎಷ್ಟು? ಎ ವ್ಯಾಲ್ಯೂ 1 ಇದೆ ನೋಡಿ. 0/1 ಅಂತ ಹೇಳಿದ್ರೆ ಆನ್ಸರ್ ಏನಾಯಿತು? 0 ಆಯಿತು. ಇದನ್ನು ನಾನು 2 ಅಂತ ತೊಗೊಳ್ತೀನಿ. ಹೀಗೆ ಮಾಡೋಣ. ಫ್ರಮ್ 1 ಆ್ಯಂಡ್ 2 1 ಮತ್ತು 2 ಎರಡನ್ನು ಕಂಪೇರ್ ಮಾಡಿದರೆ 1ನ ವ್ಯಾಲ್ಯೂ 0, 2ನ ವ್ಯಾಲ್ಯೂನೂ 0 ಬಂದಿದೆ. ಹಾಗಾಗಿ LHS ಈಸ್ ಈಕ್ವಲ್ ಟು RHS ಆಗಿದೆ. ಈ ರೀತಿಯಾಗಿ ಇದನ್ನು ವೆರಿಫೈ ಮಾಡ್ಕೋಬೇಕು. ಓಕೆ, ಇಲ್ಲಿ ಬರೋಣ ಸೆಕೆಂಡ್ ರಿಲೇಷನ್ನಿಗೆ. LHS ಈಸ್ ಈಕ್ವಲ್ ಟು ಆಲ್ಫಾ ಇಂಟು ಬೀಟಾ ಅಂತ ತೊಗೊಳ್ತೀನಿ. ಆಲ್ಫಾ ವ್ಯಾಲ್ಯೂ ಎಷ್ಟು? ಆಲ್ಫಾ ವ್ಯಾಲ್ಯೂ ಪ್ಲಸ್ √15 ಇದೆ. ಓಕೆ, ಪ್ಲಸ್ ಬರೆಯೋಣ. ಇಂಟು ಬೀಟಾ ವ್ಯಾಲ್ಯೂ ಎಷ್ಟಿದೆ? ಮೈನಸ್ √15 ಇದೆ. ಓಕೆ, ಇದು ಸಿಂಪ್ಲಿಫೈ ಮಾಡಬೇಕಲ್ವಾ? ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ. √15 ಇಂಟು √15 ಅಂದರೆ √15 ಹೋಲ್ ಸ್ಕ್ವೇರ್ ಆಯಿತು. ಹೀಗೆ ಮಾಡೋಣ. ಸ್ಕ್ವೇರ್ ಮತ್ತು ರೂಟು ಕ್ಯಾನ್ಸಲ್ ಆಗುತ್ತೆ. ಎಷ್ಟು ಬರುತ್ತೆ? -15 ಬಂತು. ಇದು LHS ಆಗಿದೆ. ಇದನ್ನು ನಾನು 1 ಅಂತ ತೊಗೊಳ್ತೀನಿ. ಓಕೆ, RHS ಅನ್ನು ಬರ್ಕೊಳ್ಳೋಣ. RHS ಈಸ್ ಈಕ್ವಲ್ ಟು ಏನಿದೆ? RHS C/A ಅಲ್ವಾ? C/A ಇದೆ. ಸಿನ ವ್ಯಾಲ್ಯೂ ಎಷ್ಟು? ಸಿನ ವ್ಯಾಲ್ಯೂ -15 ಇದೆ. ಡಿವೈಡ್ ಬೈ ಎ ವ್ಯಾಲ್ಯೂ ಎಷ್ಟಿದೆ? ಎ ವ್ಯಾಲ್ಯೂ 1 ಇದೆ. -15/1 ಅಂದರೆ -15 ಆಗಿರುತ್ತೆ. ಅಂದರೆ ಡಿವೈಡ್ ಬೈ 1 ಬರೀಲ್ಲ ಅಂದರೂ ಅಲ್ಲಿ ಡಿವೈಡ್ ಬೈ 1 ಇದ್ದೇ ಇರುತ್ತೆ. ಇದನ್ನು ನಾನು 2 ಅಂತ ತೊಗೊಳ್ತೀನಿ. ಹೀಗೆ ಮಾಡೋಣ. ಫ್ರಮ್ 1 ಆ್ಯಂಡ್ 2 1 ಮತ್ತು 2 ಏನು ಮಾಡೋಣ? ಕಂಪೇರ್ ಮಾಡೋಣ. 1ನ ವ್ಯಾಲ್ಯೂ -15 ಇದೆ, 2ನ ವ್ಯಾಲ್ಯೂನೂ -15 ಇದೆ. ಹಾಗಾದರೆ ಏನಾಯಿತು? ಫ್ರಮ್ 1 ಆ್ಯಂಡ್ 2 LHS ಈಸ್ ಈಕ್ವಲ್ ಟು RHS ಆಗಿದೆ. ಹಾಗಾದರೆ ಈ ಎರಡೂ ರಿಲೇಷನಲ್ಲೂ ಸಹ ಏನಾಗಿದೆ? ಇದು ಝೀರೋಸ್ ಆ್ಯಂಡ್ ಕೋಎಫಿಷಿಯೆಂಟ್ಗಳು ವೆರಿಫೈ ಆಗಿದೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಡಿ. ಸಿಕ್ಸ್ತ್ ಪ್ರಾಬ್ಲಮ್ 3x² - x - 4. ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇದನ್ನು ನಾವು ಫ್ಯಾಕ್ಟರೈಸೇಷನ್ ಮೆಥಡಿಂದ ಸಾಲ್ವ್ ಮಾಡಬೇಕು. ಈಗಾಗಲೇ ನಿಮಗೆ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರಾಬ್ಲಮಲ್ಲಿ ಫ್ಯಾಕ್ಟರೈಸೇಷನ್ ಮೆಥಡಿಂದ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಟ್ಟಿರೋದನ್ನ ನಾನು ಡೈರೆಕ್ಟಾಗಿ ಸಾಲ್ವ್ ಮಾಡಿದ್ದೀನಿ. ಓಕೆ, ಇದರಿಂದ ನಮಗೆ ಝೀರೋಸ್ಗಳು ಸಿಕ್ಕಿದೆ ನೋಡಿ. ಝೀರೋಸು ಮೊದಲನೇದು ಆಲ್ಫಾ ಈಸ್ ಈಕ್ವಲ್ ಟು 4/3 ಆಯಿತು. ಸೆಕೆಂಡ್ ಬೀಟಾ ಈಸ್ ಈಕ್ವಲ್ ಟು -1 ಆಯಿತು. ಇದೇ ರೀತಿ ಕೋಎಫಿಷಿಯೆಂಟ್ಗಳನ್ನು ನಾವು ಕಂಪೇರ್ ಮಾಡಿ ಬರಿಬೇಕಾಗುತ್ತೆ. ಎ ವ್ಯಾಲ್ಯೂ 3, ಬಿ ವ್ಯಾಲ್ಯೂ -1, ಸಿ ವ್ಯಾಲ್ಯೂ -4 ಬಂದಿದೆ. ಓಕೆ, ಹೀಗೆ ಮಾಡೋಣ. ದ ರಿಲೇಷನ್ಶಿಪ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ದ ಕೋಎಫಿಷಿಯೆಂಟ್ಸ್ ಆರ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a, ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು c/a. ಇವೆರಡು ರಿಲೇಷನ್ಗಳನ್ನು ವೆರಿಫೈ ಮಾಡ್ತಾ ಹೋಗ್ಬಿಡೋಣ. ಓಕೆ, ಫಸ್ಟ್ ಈ ರಿಲೇಷನ್ನ ವೆರಿಫೈ ಮಾಡೋಣ. LHS ಈಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ ಇದೆ. ಓಕೆ, ಆಲ್ಫಾ ವ್ಯಾಲ್ಯೂ ಎಷ್ಟು? ಆಲ್ಫಾ ವ್ಯಾಲ್ಯೂ 4/3 ಬಂದಿದೆ. ಪ್ಲಸ್ಸಿಗೆ ಪ್ಲಸ್ ಬರೀತೀನಿ. ಪ್ಲಸ್ ಇದೆಯಲ್ಲ, ಪ್ಲಸ್ಸಿಗೆ. ಬೀಟಾ ವ್ಯಾಲ್ಯೂ ಏನಿದೆ? -1 ಅಲ್ವಾ? ಬ್ರ್ಯಾಕೆಟ್ ಹಾಕೊಂಡು -1 ಬರೀತೀನಿ. ಬ್ರ್ಯಾಕೆಟನ್ನು ಕ್ಲೋಸ್ ಮಾಡೋಣ. 4/3 ಪ್ಲಸ್ ಇಂಟು -1 ಬಂತು ನೋಡಿ. ನಮಗೊಂದು ಫ್ರ್ಯಾಕ್ಷನ್ ಬಂದು ಇನ್ನೊಂದು ಏನೂ ಇಲ್ಲ ಅಂದಾಗ ಡಿವೈಡ್ ಬೈ ಏನೂ ಇಲ್ಲ ಅಂದರೆ 1 ಇರುತ್ತೆ. ಈಗ 3 ಮತ್ತು 1ಗೆ ಡಿನಾಮಿನೇಟರಲ್ಲಿ 3 ಮತ್ತು 1ಗೆ LCM ತೆಗಿಬೇಕಾಗುತ್ತೆ. LCM ಎಷ್ಟು ಬರುತ್ತೆ? 3 ಬರುತ್ತೆ. ಓಕೆ, 3 ಎಷ್ಟೇ 3 ಬರುತ್ತೆ? 3 1 3 ಬರುತ್ತೆ. ಹಾಗಾಗಿ ಇಂಟು 1 ಮಾಡಬೇಕು ನ್ಯೂಮರೇಟ್ರಿಗೆ. 1 ಎಷ್ಟೇ 3 ಬರುತ್ತೆ? 1 3 3 ಬರುತ್ತೆ. ಹಾಗಾಗಿ ಮೇಲೆ 3ಯನ್ನು ಮಲ್ಟಿಪ್ಲೈ ಮಾಡಬೇಕು. ಓಕೆ, ಮಲ್ಟಿಪ್ಲೈ ಮಾಡಿದರೆ 4 1 4, ಮೈನಸ್ಸಿಗೆ ಮೈನಸ್, 1 3 3 ಬಂತು. ಓಕೆ, ಮೈನಸ್ ಇರೋಂಥ ಸಬ್ಟ್ರಾಕ್ಷನ್ 4ಅಲ್ಲಿ 3 ಹೋದರೆ 1 ಬರುತ್ತೆ. 4 ಬಿಗ್ಗರ್ ಆಗಿರೋಂಥ ಪ್ಲಸ್ 1 ಆಯಿತು. ಡಿವೈಡ್ ಬೈ 3 ಆಯಿತು. ಓಕೆ, LHSನ ವ್ಯಾಲ್ಯೂ ಏನು ಬಂತು? ಪ್ಲಸ್ 1/3 ಬಂತು. ಇದನ್ನು ನಾನು 1 ಅಂತ ತೊಗೊಳ್ತೀನಿ. ಈಗ ಏನು ಮಾಡೋಣ? RHS ಅನ್ನು ಮಾಡೋಣ. RHS ಈಸ್ ಈಕ್ವಲ್ ಟು RHS ವ್ಯಾಲ್ಯೂ ಏನಿದೆ? -b/a ಇದೆ. ಮೈನಸ್ಸಿಗೆ ಮೈನಸ್ ಬರ್ಕೊಳ್ತೀನಿ. ಬಿ ವ್ಯಾಲ್ಯೂ ಎಷ್ಟು ಬಂದಿದೆ ನೋಡಿ? ಬಿ ವ್ಯಾಲ್ಯೂ -1 ಬಂದಿದೆ. ಬ್ರ್ಯಾಕೆಟನ್ನು ಹಾಕ್ಕೊಂಡು -1 ಡಿವೈಡ್ ಬೈ ಎ ವ್ಯಾಲ್ಯೂ 3 ಇದೆ. 3ಯನ್ನು ಬರ್ಕೊಳ್ತೀನಿ. ಸಿಂಪ್ಲಿಫೈ ಮಾಡೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 1 ಡಿವೈಡ್ ಬೈ 3 ಆಯಿತು. ಇದು ಸಿಂಪ್ಲಿಫೈ ಮಾಡೋಕ್ಕೆ ಬರೋಲ್ಲ, ಹಾಗಾಗಿ 2 ಅಂತ ಕೊಡ್ಕೊಳ್ತೀನಿ. ಫ್ರಮ್ 1 ಆ್ಯಂಡ್
2 1 ಮತ್ತು 2 ಕಂಪೇರ್ ಮಾಡೋಣ. ನೋಡಿ 1ಅಲ್ಲಿ 1/3 ಬಂದಿದೆ, 2ಅಲ್ಲೂ 1/3 ಬಂದಿದೆ. ಎರಡರಲ್ಲೂ ಏನಾಗಿದೆ ಸೇಮ್ ಬಂದಿರೋದ್ರಿಂದ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗಿರುತ್ತೆ. ಹಾಗಾದರೆ ಫಸ್ಟ್ ಒಂದು ವೆರಿಫೈ ಆಗೋಯಿತು. ಓಕೆ, ಸೆಕೆಂಡ್ ಒಂದನ್ನು ಮಾಡೋಣ. ಎಲ್ ಎಚ್ ಎಸ್ ತೊಗೊಳ್ತೀನಿ. ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆಲ್ಫಾ ಇಂಟು ಬೀಟಾ ಇದೆ. ಓಕೆ, ಆಲ್ಫಾ ವ್ಯಾಲ್ಯೂ ಎಷ್ಟಿದೆ? ಆಲ್ಫಾ ವ್ಯಾಲ್ಯೂ 4/3 ಇದೆ ಅಲ್ವಾ? 4/3 ಇಂಟು ಬೀಟಾ ವ್ಯಾಲ್ಯೂ ಎಷ್ಟಿದೆ? -1 ಇದೆ. -1 ಬರ್ಕೊಳ್ತೀನಿ. ಓಕೆ, ಏನು ಡಿವೈಡ್ ಆಗೋದಿಲ್ಲ, ಕ್ರಾಸ್ ಡಿವಿಷನ್ ಆಗೋದಿಲ್ಲ, ಮಲ್ಟಿಪ್ಲೈ ಮಾಡ್ಬಿಡೋಣ. ನ್ಯೂಮರೇಟ್ರಿಗೆ ಪ್ಲಸ್ ಇಂಟು ಮೈನಸ್, 4 1s 4 ಡಿವೈಡ್ ಬೈ 3ಗೆ 3 ಬಂತು. ಹಾಗಾದರೆ ಎಲ್ ಎಚ್ ಎಸ್ ವ್ಯಾಲ್ಯೂ ಏನು ಬಂತು? -4/3 ಅಲ್ವಾ? ಇದನ್ನು 1 ಅಂತ ತೊಗೊಳ್ತೀನಿ. ಇದು ಸಿಂಪ್ಲಿಫೈ ಮಾಡೋಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಆರ್ ಎಚ್ ಎಸ್ ಅನ್ನು ಮಾಡೋಣ. ಆರ್ ಎಚ್ ಎಸ್ಸಿನ ವ್ಯಾಲ್ಯೂ ಏನಿದೆ? C/A ಇದೆಯಲ್ವಾ? ಓಕೆ, ಸಿ ಅಂದರೆ ಎಷ್ಟು? ಸಿ ಅಂದರೆ -4 ಇದೆ ಡಿವೈಡ್ ಬೈ ಎ ಅಂದರೆ ಎಷ್ಟು? ಎ ಅಂದರೆ 3 ಇದೆ. ಇದು ಸಿಂಪ್ಲಿಫೈ ಮಾಡೋಕ್ಕೆ ಬರೋದು, ಇಲ್ಲಿಗೆ ಸ್ಟಾಪ್ ಮಾಡಿ ಇದನ್ನು 2 ಅಂತ ತೊಗೊಳ್ತೀನಿ. ಫ್ರಮ್ 1 ಆ್ಯಂಡ್ 2, 1 ಮತ್ತು 2 ಕಂಪೇರ್ ಮಾಡೋಣ. ನೋಡಿ, 1 ವ್ಯಾಲ್ಯೂ -4/3 ಇದೆ, 2 ವ್ಯಾಲ್ಯೂ -4/3 ಇದೆ, ಎರಡೂ ಸೇಮ್ ಇದೆ. ಹಾಗಾಗಿ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗೋಯ್ತು. ಹಾಗಾದರೆ ಸೆಕೆಂಡ್ ರಿಲೇಷನು ಸಹ ವೆರಿಫೈ ಆಗಿದೆ. ಈ ರೀತಿಯಾಗಿ ಈ ಪ್ರಾಬ್ಲಮ್ಗಳನ್ನು ನೀವು ಸಾಲ್ವ್ ಮಾಡ್ಕೊಳ್ಳಿ.